ವೆಲ್ಕಮ್ ಬ್ಯಾಕ್ ಟು ಎಂಎಸ್ ಲರ್ನಿಂಗ್ ಪಾತ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ರಾಯಲ್ಟಿನ ಹೇಗೆ ಅನಾಲಿಸಿಸ್ ಟೇಬಲ್ ಮಾಡಬೇಕು ಮತ್ತೆ ಹೇಗೆ ನಾವು ಜರ್ನಲ್ ಎಂಟ್ರೀಸ್ ಪಾಸ್ ಮಾಡಬೇಕು ಅಂತ ನೋಡಿದ್ವಿ. ಆ ಅನಾಲಿಸಿಸ್ ಟೇಬಲ್ ಅಲ್ಲಿ ಮಿನಿಮಮ್ ರೆಂಟ್ ರೆಕಾಬಲ್ ಫಿಕ್ಸ್ಡ್ ಆಗಿತ್ತು. ಈಗ ಅನಾಲಿಸಿಸ್ ಟೇಬಲ್ ಅಲ್ಲಿ ಮಿನಿಮಮ್ ರೆಂಟ್ ರೆಕಾಬಲ್ ಫ್ಲೋಟಿಂಗ್ ಅಲ್ಲಿ ಇದೆ. ಫ್ಲೋಟಿಂಗ್ ಮೀನ್ಸ್ ನೆಕ್ಸ್ಟ್ ಇಯರ್ ಕ್ಯಾರಿ ಆಗತ್ತೆ. ಮತ್ತೆ ಜೊತೆಗೆ ಜರ್ನಲ್ ಎಂಟ್ರೀಸು ಸಹ ಮಿನಿಮಮ್ ರೆಂಟ್ ಅಕೌಂಟ್ ಜೊತೆಗೆ ಮಾಡೋ ಅಂತ ಜರ್ನಲ್ ಎಂಟ್ರೀಸ್ ಆಗಿದೆ. ಲೆಟ್ ಅಸ್ ಸಿ ದ ಕ್ವೆಶನ್ ಫಸ್ಟ್. On the April 1st, 2019, Karnataka galleries leased out of the some land for the minimum rent of 3,000. ಇಲ್ಲಿ ಕರ್ನಾಟಕ ಕಂಪನಿ ಲೀಸ್ಗೆ ತಗೊಂಡಿದೆ ಸಮ್ ಲ್ಯಾಂಡ್ ನ. ಸೊ ಆ ಲ್ಯಾಂಡ್ ನ ಲೀಸ್ ತಗೊಂಡಿದೆ. ಅವ್ರು ಮಿನಿಮಮ್ ರೆಂಟ್ ನ ಅವರು ಹೇಳಿದ್ದಾರೆ. ಸೊ 3,000 ಪರ್ ಫಸ್ಟ್ ಇಯರ್ಗೆ 3,000, ಸೆಕೆಂಡ್ ಇಯರ್ಗೆ 5,000, ಸೆಕೆಂಡ್ ಇಯರ್ ಆನ್ವರ್ಡ್ಸ್ 10,000 ಪರ್ ಆನಮ್. ಇಲ್ಲಿ ಮಿನಿಮಮ್ ರೇಟ್ ಫಿಕ್ಸ್ ಆಗಿಲ್ಲ, ಬೇರೆ ಬೇರೆ ಆಗಿದೆ. ಫಸ್ಟ್ 2 ಇಯರ್ಸ್ ಚೇಂಜ್ ಇದ್ದು ಆಫ್ಟರ್ 3 ಇಯರ್ ಥರ್ಡ್ ಇಯರ್ ಇಂದ 10,000ಗೆ ಬಂದಿದೆ. ಅಂಡ್ ರಾಯಲ್ಟಿ ಪೇಯಬಲ್ 0.50 ಅಂದ್ರೆ 50 ಪೈಸಾನ ಪೇ ಮಾಡ್ತಿದೆ. ನೆಕ್ಸ್ಟ್, ದ ಇಯರ್ ಆಫ್ ಅಕರಿಂಗ್ ದ ಶಾರ್ಟ್ ವರ್ಕಿಂಗ್ the short working over 2 years occurring the short working arise ಆದ 2 years ತನಕ ಅವ್ರಿಗೆ ಶಾರ್ಟ್ ವರ್ಕಿಂಗ್ ರಿಕವಬಲ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಇದೆ. ಇನ್ನೊಂದ್ಸತಿ ಹೇಳ್ತೀನಿ ನೋಡ್ಲಿ. ಶಾರ್ಟ್ ವರ್ಕಿಂಗ್ ಅರೈಸ್ ಆದ 2 ಇಯರ್ಸ್ಗೆ ಅವ್ರಿಗೆ ಟೈಮ್ ಡ್ಯೂರೇಷನ್ ಇರುತ್ತೆ ರಿಕವಬಲ್ ಮಾಡ್ಕೊಳ್ಳೋದಿಕ್ಕೆ. ಇದು ಫ್ಲೋಟಿಂಗ್ ಮೆಥಡ್ ಅಂತ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಶಾರ್ಟ್ ವರ್ಕಿಂಗ್ ಓವರ್ 2 years ಅಕರಿಂಗ್ ಶಾರ್ಟ್ ವರ್ಕಿಂಗ್. ದ ಆನ್ಯುವಲ್ ಆಫ್ ಔಟ್ಪುಟ್ 5 years ಇಯರ್ ಎಂಡಿಂಗ್. 5 years ಔಟ್ಪುಟ್ ಕೊಟ್ಟಿದ್ದಾರೆ. ಹೇಗೆ ಅನಾಲಿಸಿಸ್ ಟೇಬಲ್ ಮಾಡಬೇಕು ಅಂತ ನೋಡೋಣ. ಈಗ ಅನಾಲಿಸಿಸ್ ಟೇಬಲ್ ಮಾಡಬೇಕು ಅಂದ್ರೆ ನಮಗೆ ಮಿನಿಮಮ್ ಆಗಿ ಬೇಕಾಗಿರೋದು ಇಯರ್, ಔಟ್ಪುಟ್, ರಾಯಲ್ಟಿ, ಮಿನಿಮಮ್ ರೈಟ್, ಶಾರ್ಟ್ ವರ್ಕಿಂಗ್ ರೆಕಾಬಲ್, ಶಾರ್ಟ್ ವರ್ಕಿಂಗ್ ಇರ್ ರೆಕಾಬಲ್, ಅಮೌಂಟ್ ಪೇಡ್, ನೀವು ಲ್ಯಾಂಡ್ ಲಾರ್ಡ್. ಈಗ ನಾನು ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲೂ ಹೇಳಿದೆ, ಫಸ್ಟ್ 2 ಕಾಲಮ್ಸ್ ಫಿಲ್ ಮಾಡ್ಕೊಳ್ಳೋಣ. ಯಾವ್ಯಾವುದು? ಇಯರ್ ಮತ್ತೆ ಔಟ್ಪುಟ್ ಕಾಲಮ್. ಯಾಕೆ? ಇದು ಕ್ವಶನ್ ಅಲ್ಲೇ ಕೊಟ್ಟಿರ್ತಾರೆ, ಅದಕ್ಕೋಸ್ಕರ ಈ 2 ಕಾಲಮ್ ನ ಫಸ್ಟ್ ನಾವು ಫಿಲ್ ಮಾಡ್ಕೊಳ್ಳೋಣ. ಇಯರ್ಸ್ ನೋಡಿ, 14, 15, 16, 17, 18, 19 ಬರ್ಕೊಂಡ್ಬಿಡೋಣ. 2014, 15, 16, 17, 18 ಅಂಡ್ 18, 19 ಇಯರ್ ಕಾಲಮ್ ಆಯ್ತು. ಈಗ ಔಟ್ಪುಟ್ ನೋಡೋಣ. ಸೊ 3,000, 8,600, 22,000, 28,000 ಅಂಡ್ 30,000. ಈಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ರಾಯಲ್ಟಿ. ರಾಯಲ್ಟಿ ಪರ್ ಟನ್ನಿಗೆ ಎಷ್ಟು ಹೇಳಿದ್ದೇನೆ? 0.50 ಅಂದ್ರೆ 50 ಪೈಸಾ. ಸೊ 3,000 ಇಂಟು 0.50 ಅಂದ್ರೆ 1,500 rupees ಆಗುತ್ತೆ. ನೆಕ್ಸ್ಟ್, 0.50 ಇಂಟು 8,600, 4,300. ನೆಕ್ಸ್ಟ್, 22 ಇಂಟು 0.50, 11,000. ಸೊ 28,000 ಇಂಟು 0.50, 14,000, 30,000 ಇಂಟು 0.50, 15,000. ಈಗ ಒಂದು ಕಾಲಮ್ನ ಫಿಲ್ ಮಾಡ್ಕೊಂಡ್ರಿ. ಹೇಗೆ? 0.50ನ ಪರ್ ಟನ್ನ ಔಟ್ಪುಟ್ ಇಂದ ಮಲ್ಟಿಪ್ಲೈ ಮಾಡಿ ರಾಯಲ್ಟಿ ಸಿಕ್ತು. ಈಗ ಮಿನಿಮಮ್ ರೇಟ್ ಅವನೇ ಹೇಳಿದ್ದಾನೆ. ದ ಮಿನಿಮಮ್ ರೇಟ್ 3,000 ಫಸ್ಟ್ ಇಯರ್ ಎಷ್ಟು? 3,000 ಅಂಡ್ 5,000 ಇನ್ ದ ಇಯರ್ ಆಫ್ ಸೆಕೆಂಡ್ ಇಯರ್ ಎಷ್ಟು? 5,000. ನೆಕ್ಸ್ಟ್, ದೇ ಆಫ್ಟರ್ 10,000 ಫರ್ ಆನಮ್. ಫಸ್ಟ್ ಸೆಕೆಂಡ್ ಇಯರ್ ಆದ್ಮೇಲೆ 10,000 ದೇರ್ ಆರ್ ಆಫ್ಟರ್ 10,000 ಪರ್ ಆನಮ್ ಅಂದ್ರೆ 10,000 ನೆಕ್ಸ್ಟ್ ಎಲ್ಲಾ ಇಯರ್ ಅಲ್ಲೂ ನಾವು ಬರ್ಕೋಬೇಕು. ಈಗ ಶಾರ್ಟ್ ವರ್ಕಿಂಗ್ ನ ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿ ನೋಡಿ, ಶಾರ್ಟ್ ವರ್ಕಿಂಗ್ ಯಾವಾಗ ಬರುತ್ತೆ? ವೆನ್ ದ ಮಿನಿಮಮ್ ರೆಂಟ್ ಈಸ್ ಮೋರ್ ಅಂಡ್ ರಾಯಲ್ಟಿ ಈಸ್ ಲೆಸ್. ಮಿನಿಮಮ್ ರೆಂಟ್ ಜಾಸ್ತಿ ಇದ್ದು ರಾಯಲ್ಟಿ ಕಮ್ಮಿ ಇದ್ದಾಗ ಶಾರ್ಟ್ ವರ್ಕಿಂಗ್ ಬರುತ್ತೆ.
ಇಲ್ಲಿ 3000 ಇಂದ 1500 ನ ಲೆಸ್ ಮಾಡಿದ್ರೆ ನಮ್ಗೆ 1500 ಶಾರ್ಟ್ ವರ್ಕಿಂಗ್ ಇದೆ. ನೆಕ್ಸ್ಟ್ ಇಲ್ಲೂ ಅಷ್ಟೇ ನೋಡಿ, ಶಾರ್ಟ್ ವರ್ಕಿಂಗ್ ಇಲ್ಲಿ ಮಿನಿಮಮ್ ರೆಂಟ್ ಜಾಸ್ತಿ ಇದೆ, ರಾಯಲ್ಟಿ ಕಡಿಮೆ ಇದೆ. ಮತ್ತೆ ನಮ್ಗೆ ಶಾರ್ಟ್ ವರ್ಕಿಂಗ್ ಬಂದಿದೆ. ಸೊ ನಮ್ಗೆ ಶಾರ್ಟ್ ವರ್ಕಿಂಗ್ ಬಂದಿರೋ ಅರೌಂಡ್ ಅಮೌಂಟ್ ಬಂದು 5000 ಮೈನಸ್ 4300. ಸೊ 700 ರುಪೀಸ್ ನಮಗೆ ಶಾರ್ಟೇಜ್ ಆಗಿದೆ. ಇಲ್ಲಿ ನೋಡಿ, ಮಿನಿಮಮ್ ರೇಟ್ ಕಮ್ಮಿ ಇದ್ದು ರಾಯಲ್ಟಿ ಜಾಸ್ತಿ ಇದೆ, ಸರ್ಪ್ಲಸ್ ಇದೆ, ಬರ್ಕೋಬೇಡಿ. ಇಲ್ಲೂ ಅಷ್ಟೇ ಮಿನಿಮಮ್ ರೆಂಟ್ ಜಾಸ್ತಿ ಇದೆ, ಮಿನಿಮಮ್ ರೆಂಟ್ ಕಮ್ಮಿ ಇದೆ, ರಾಯಲ್ಟಿ ಜಾಸ್ತಿ ಇದೆ, ಶಾರ್ಟ್ ವರ್ಕಿಂಗ್ ಬಂದಿಲ್ಲ. ಇಲ್ಲೂ ಅಷ್ಟೇ ಮಿನಿಮಮ್ ರೆಂಟು ಕಮ್ಮಿ ಇದೆ, ರಾಯಲ್ಟಿ ಜಾಸ್ತಿ ಇದೆ, ಸರ್ಪ್ಲಸ್ ಇದೆ, ಬರ್ಕೋಬೇಡಿ. ಶಾರ್ಟ್ ವರ್ಕಿಂಗ್ ಇದ್ರೆ ಮಾತ್ರ ಬರ್ಕೋಬೇಕು, ಸರ್ಪ್ಲಸ್ ಇದ್ದವಾಗ ಬರ್ಕೋಬಾರ್ದು. ಇಷ್ಟು ಕಾಲಮ್ ನಾವು ಕಂಪ್ಲೀಟ್ ಆದ್ಮೇಲೆ ಈಗ ಈ ರೀತಿ ಹಾರಿಜಾಂಟಲ್ ರೀತಿ ನಾವು ಮಾಡ್ಕೊಂಡು ಹೋಗೋಣ. ಫಸ್ಟ್ ಇಯರ್ ಇಂದ ನೋಡೋಣ. ಫಸ್ಟ್ 5 ಕಾಲಮ್ಸ್ ಇದೇ ತರ ಫಾರ್ಮ್ ಮಾಡ್ಬೋದು. ಫಸ್ಟ್ 2 ಕಾಲಮ್ಸ್ ಕ್ವಶನ್ ತರ ಏನಿದೆಯೋ ಅದನ್ನೇ ಬರ್ಕೊಳ್ಳಿ. ರಾಯಲ್ಟಿನ ಎಷ್ಟು ಪರ್ ಯೂನಿಟ್ ಟರ್ಮ್ ಕೊಟ್ಟಿರ್ತಾರೋ ಮಲ್ಟಿಪ್ಲೈ ಮಾಡಿ ಔಟ್ಪುಟ್ ಜೊತೆಗೆ ಮಿನಿಮಮ್ ರೆಂಟ್ ನ ರಾಯಲ್ಟಿ ಮತ್ತೆ ಮಿನಿಮಮ್ ರೆಂಟ್ ಅವ್ರು ಹೇಗೆ ಕೊಟ್ಟಿದಾರೋ ಅದನ್ನ ಬರ್ಕೊಳ್ಳಿ. ಶಾರ್ಟ್ ವರ್ಕಿಂಗ್ ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಈಗ ಶಾರ್ಟ್ ವರ್ಕಿಂಗ್ ರಿಕವಬಲ್ಗೆ ನೋಡೋಣ. ನೋಡಿ, ಶಾರ್ಟ್ ವರ್ಕಿಂಗ್ ಬಂದಿರೋ ಅರೈಸ್ ಆಗಿರೋ ಇಯರ್ ಅಲ್ಲಿ ನಮ್ಗೆ ಶಾರ್ಟ್ ವರ್ಕಿಂಗ್ ರಿಕವಬಲ್ ಆಗೋದಿತ್ತ? ಇರ್ರಿಕವಬಲ್ ಅವನೇನಂತ ಹೇಳಿದಾನೆ, ಶಾರ್ಟ್ ವರ್ಕಿಂಗ್ ಓವರ್ 2 ಇಯರ್ ರೆಕ್ಯೂಪ್ ಆಫ್ ದ ಶಾರ್ಟ್ ವರ್ಕಿಂಗ್ ಓವರ್ ದ 2 ಇಯರ್ ಅಕರಿಂಗ್ ಆಫ್ ದ ಶಾರ್ಟ್ ವರ್ಕಿಂಗ್. ಈಗ ನಾನು ಇದನ್ನ ಮೆನ್ಷನ್ ಮಾಡ್ತೀನಿ. ನೀವು ಮಾಡುವಾಗ ಈ ಪ್ಲಾನ್ ನ ಯೂಸ್ ಮಾಡ್ಕೊಳ್ಳಿ. ಈ ಇಯರ್ ರಿಕವರ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ 2 ಇಯರ್ಸ್ ಟೈಮ್ ಇರುತ್ತೆ. ಅಂದ್ರೆ 1, 2 ಅವರ ಮಾರ್ಕ್ ಹಾಕೊಳ್ಳಿ. ಅಂದ್ರೆ ಇಲ್ಲಿರ ತನಕ, ಅಂದ್ರೆ ಈ ಪಾಯಿಂಟ್ ಇಲ್ಲಿರ ತನಕ ನಾವು ಶಾರ್ಟ್ ವರ್ಕಿಂಗ್ ನ ಇರ್ರಿಕವಬಲ್ಗೆ ಹಾಕ್ಬಾರ್ದು. ಅಂದ್ರೆ ಇಲ್ಲಿ ಏನಾಗಿದೆ 1500, ಈ 1500ಗೆ ಟೈಮ್ ಡ್ಯೂರೇಷನ್ 17 ತನಕ ಇರುತ್ತೆ. ಸೊ ಅಲ್ಲೂ ತನಕ ಇರ್ರಿಕವಬಲ್ ಹಾಕ್ಬೇಡಿ. ಸೊ ಈಗ ಅಮೌಂಟ್ ಬಿಟ್ಟು ಲ್ಯಾಂಡ್ ಲಾರ್ಡ್. ಸೊ ಮಿನಿಮಮ್ ರೆಂಟ್ ಅಂಡ್ ರಾಯಲ್ಟಿನ ಅಬ್ಸರ್ವ್ ಮಾಡಿ. ವಿಚ್ ಎವರ್ ಈಸ್ ಹೈಯರ್, ಮಿನಿಮಮ್ ರೇಟ್ 3000 ನ ಲ್ಯಾಂಡ್ ಲಾರ್ಡ್ಗೆ ಪೇ ಮಾಡಿ. ನೆಕ್ಸ್ಟ್ ಇಯರ್ ಹೋಗೋಣ. ಇಲ್ಲಿ ಮತ್ತೆ ಶಾರ್ಟ್ ವರ್ಕಿಂಗ್ ಬಂದಿದೆ. ಶಾರ್ಟ್ ವರ್ಕಿಂಗ್ ಬಂದಿರೋ ದಿನ ನಾವು ರಿಕವಬಲ್ ಮಾಡ್ಕೊಳಕ್ ಆಗಲ್ಲ, ಇರ್ರಿಕವಬಲ್ಗೂ ಹಾಕಕ್ಕಾಗಲ್ಲ. ಯಾಕೆ? ಮತ್ತೆ ನೋಡಿ, 2015 ನ ನಾವು ಯಾವಾಗ ರಿಕವರ್ ಮಾಡ್ಬೇಕು? 1, 2. 2015 ರಿಕವಬಲ್ ಆಗೋದು 17, 18. ಈಗ ದಿಸ್ ಇರ್ರಿಕವಬಲ್ ಬಂದು 18 ಅಲ್ಲಿ ಮಾತ್ರ ತೋರಿಸ್ಬೇಕು. ಅಲ್ಲರ ತನಕ ನಾವು ಇರ್ರಿಕವಬಲ್ ತೋರಿಸ್ಬಾರ್ದು. ಸೊ ಇವಾಗ ಮತ್ತೆ ಲ್ಯಾಂಡ್ ಲಾರ್ಡ್ಗೆ ಪೇ ಮಾಡೋದು ನೋಡಿ. ಮಿನಿಮಮ್ ರೆಂಟ್ ಅಂಡ್ ರಾಯಲ್ಟಿ ವಿಚ್ ಎವರ್ ಈಸ್ ಹೈಯರ್, ಮಿನಿಮಮ್ ರೆಂಟ್ 5000 ನ ಪೇ ಮಾಡಿ. ನೆಕ್ಸ್ಟ್ ಇಲ್ಲಿ ನೋಡಿ, ಶಾರ್ಟ್ ವರ್ಕಿಂಗ್ ಇಲ್ಲ, ಅದೇ ಸರ್ಪ್ಲಸ್ ಇದೆ. ಎಷ್ಟಿದೆ ಸರ್ಪ್ಲಸ್? 1000 ಇದೆ. ಸೊ ಇಲ್ಲಿ ನೋಡಿ ಆರೋ ಮಾರ್ಕ್ ಬಂದಿದೆ ಅಂದ್ರೆ ಯಾವುದೋ 1 ಇಯರ್ ಲಾಸ್ಟ್ ಆಗಿದೆ. ಯಾವ ಇಯರ್ದು ಲಾಸ್ಟ್? 14. ಸರ್ಪ್ಲಸ್ ಎಷ್ಟಿದೆ? 1000 ಇದೆ. ಇನ್ನೊಂದ್ಸತಿ ಹೇಳ್ತೀನಿ, ಸರ್ಪ್ಲಸ್ 1000 ಇದೆ. ಶಾರ್ಟ್ ವರ್ಕಿಂಗ್ ಇರೋದೆಷ್ಟು? 1500. ಅಂದ್ರೆ ನಾವು 1000 ಮಾತ್ರ ರಿಕವಬಲ್ ಮಾಡ್ತೀವಿ. 1500ಗೆ ಇದೇ ಲಾಸ್ಟ್ ಎಂಡ್. ಆರೋ ಮಾರ್ಕ್ ಆಗಿದೆ, ಲಾಸ್ಟ್ ಎಂಡ್ ಇದೇ ವರ್ಷ ಆಗಿರುತ್ತೆ. ಸೊ ಎಂಡ್ ಆಗುವಾಗ ನಾವು 1500 ಅಲ್ಲಿ 1000 ಮಾತ್ರ ರಿಕವಬಲ್ ಮಾಡ್ಕೊಂಡಿದ್ವಿ, ಇನ್ನ 500 ರಿಕವಬಲ್ ಮಾಡ್ಕೊಂಡ್ವಿ. ಇದರ ಟೈಮ್ ಡ್ಯೂರೇಷನ್ ಮುಗೀತಿದೆ. ಆರೋ ಮಾರ್ಕ್ ಹಾಕಿದೀನಿ, ಟೈಮ್ ಡ್ಯೂರೇಷನ್ ಮುಗೀತಿದೆ. ಸೊ 1000 ಮಾತ್ರ ರಿಕವಬಲ್ ಮಾಡ್ಕೊಂಡಿದೀವಿ, 500 ರಿಕವಬಲ್ ಮಾಡ್ಕೊಂಡಿಲ್ಲ. ಇನ್ನ ಯಾವ ಕಾಲಮ್ಸ್ ಫಿಲ್ ಮಾಡ್ಬೇಕು? ಅಮೌಂಟ್ ಪೇ ಟು ಲ್ಯಾಂಡ್. ಅಮೌಂಟ್ ಪೇ ಟು ಲ್ಯಾಂಡ್ ನಾನು ಯಾವ ಕಾಲಮ್ಸ್ ನೋಡಕ್ ಹೇಳಿದೀನಿ? ರಾಯಲ್ಟಿ ಮತ್ತೆ ಮಿನಿಮಮ್ ರೆಂಟ್ ನೋಡಿ ಅಂತ ಹೇಳಿದೀನಿ. ವಿಚ್ ಎವರ್ ಈಸ್ ಹೈಯರ್, 11,000 ಅಲ್ಲಿ 1000 ನ ನಾವು ರಿಕವಬಲ್ ಮಾಡ್ಕೊಂಡಿರೋದ್ರಿಂದ ಲ್ಯಾಂಡ್ ಲಾರ್ಡ್ಗೆ ಎಷ್ಟು ಕೊಡ್ತೀವಿ? 10,000. ಇನ್ನೊಂದ್ಸತಿ ತೊಳ್ತೀನಿ, ಇದರಲ್ಲಿ ಹೈಯರ್ 11,000 ಇದೆ. ಆದ್ರೆ 11,000 ಅಲ್ಲಿ 1000 ಶಾರ್ಟ್ ವರ್ಕಿಂಗ್ ರಿಕವಬಲ್ ಮಾಡ್ಕೊಳ್ಳೋದಿರೋದ್ರಿಂದ 11,000 ಮೈನಸ್ 1000, 10,000 ನ ಮಾತ್ರ ನಾವು ಪೇ ಮಾಡ್ತಿದೀವಿ. ಈಗ ನೆಕ್ಸ್ಟ್ ಇಯರ್ ಬರೋಣ. ನೆಕ್ಸ್ಟ್ ಇಯರ್ ಅಲ್ಲೂ ನೋಡಿ, ಶಾರ್ಟ್ ನಮ್ಗೆ ಎಕ್ಸಸ್ ಇದೆ. ಎಷ್ಟು ಎಕ್ಸಸ್ ಇದೆ? 10,000 ಮೈನಸ್ 14,000, 4,000 ಎಕ್ಸಸ್ ಇದೆ. ಆದ್ರೆ ಶಾರ್ಟ್ ವರ್ಕಿಂಗ್ ಎಷ್ಟಿರೋದು? 700. ಎಕ್ಸಸ್ ಇದೆ ಅಂತ ಹೇಳ್ಬಿಟ್ಟು 4,000 ರಿಕವಬಲ್ ಮಾಡ್ಕೊಳಕ್ಕಾಗಲ್ಲ. ಶಾರ್ಟ್ ವರ್ಕಿಂಗ್ ಎಷ್ಟಿದೆಯೋ ಅಷ್ಟೇ ರಿಕವಬಲ್ ಮಾಡ್ಕೊಳ್ಳೋದು. 700 ರುಪೀಸ್ನ ನಾನು ರಿಕವಬಲ್ ಮಾಡ್ಕೊಳ್ತೀನಿ. ಈ 7,000 ಅಲ್ಲಿ 700ಗೆ ಅದೇ ಲಾಸ್ಟ್ ಇಯರ್ ಆಗಿರೋದ್ರಿಂದ 700 ರಿಕವಬಲ್ ಆಗಿರೋದ್ರಿಂದ ಇರ್ರಿಕವಬಲ್ ಇಲ್ಲ. ಇನ್ನೊಂದ್ಸತಿ ಹೇಳ್ತಿದೀವಿ,
ಇಲ್ಲಿ ಎಕ್ಸಸ್ 4000 ಇದೆ. 4000 ಅಲ್ಲಿ 7000 ಚಿಕ್ಕ ಅಮೌಂಟು ರಿಕವಬಲ್ ಮಾಡ್ಕೊಂಡ್ಬಿಟ್ಟಿದೀವಿ. ಇನ್ಯಾವುದೂ ಇರ್ರಿಕವಬಲ್ ಇಲ್ಲ. ಲಾಸ್ಟ್ ಡೇಟ್ ಆಗಿರೋದ್ರಿಂದ ಇರ್ರಿಕವಬಲ್ ಕಾಲಮ್ ನಿಲ್. ಇಲ್ಲಿ ನಮ್ಗೆ 500 ಕಮ್ಮಿ ಇತ್ತು. ಅದಕ್ಕೆ ಇರ್ರಿಕವಬಲ್ ಹಾಕಿದೀವಿ. ಆದ್ರೆ ಇಲ್ಲೇನಾಗ್ತಿದೆ, ನಮ್ಗೆ ಎಕ್ಸಸ್ ಇರೋದ್ರಿಂದ ಇರ್ರಿಕವಬಲ್ ಇಲ್ಲ. ಈಗ ಅಮೌಂಟ್ ಪೇಡ್ ಟು ಲ್ಯಾಂಡ್ ಲಾರ್ಡ್ ನೋಡೋಣ. ಯಾವ ಕಾಲಮ್ಸ್ ನೋಡ್ಕೋಬೇಕು ನಾವಿಬ್ರು? ಇವಾಗ ಮಿನಿಮಮ್ ರೆಂಟ್ ಮತ್ತೆ ರಾಯಲ್ಟಿನ ನೋಡ್ಕೋಬೇಕು. ಇಲ್ಲಿ ಯಾವ ಅಮೌಂಟ್ಸ್ ಇದೆ? 10,000 ಮತ್ತೆ 14,000. ವಿಚ್ ಎವರ್ ಈಸ್ ಹೈಯರ್? 14,000. 14,000 ಅಲ್ಲಿ 400 ನ 1000 ಅಲ್ಲಿ ನಮಗೆ 700 ನ ರಿಕವಬಲ್ ಮಾಡಿದೀವಿ. 14,000 ಮೈನಸ್ 700 ಅಂದವಾಗ 13,300 ಲ್ಯಾಂಡ್ ಲಾರ್ಡ್ಗೆ ಪೇ ಮಾಡಿದೀವಿ. ಇಲ್ಲಿ ಬರೀತೀನಿ, ಬೇಕಾದ್ರೆ ನೀವು ನೋಡ್ಕೊಳ್ಳಿ. ಇಲ್ಲಿ 11,000 ಇತ್ತು. 11,000 ಅಲ್ಲಿ 1,000 ನ ರಿಕವಬಲ್ ಮಾಡಿಬಿಟ್ಟು 10,000 ನ ಇಲ್ಲಿ ಪೇ ಮಾಡಿದೀವಿ. ಇಲ್ಲೂ ಅಷ್ಟೇ 14,000 ಹೈಯೆಸ್ಟ್ ನಂಬರ್ ಇತ್ತು. ಅದರಲ್ಲಿ 700 ರಿಕವಬಲ್ ಆಗಿದೆ. 13,300 ನ ನಾವು ಲ್ಯಾಂಡ್ ಲಾರ್ಡ್ಗೆ ಪೇ ಮಾಡ್ತಾ ಇದೀವಿ. ಈಗ ಲಾಸ್ಟ್ ಕಾಲಮ್ ನೋಡಿ. ಇಲ್ಲಿ ನಮ್ಗೆ 15,000 ಎಕ್ಸಸ್ ನಂಬರ್ ಇರೋದ್ರಿಂದ ಸಹ, ಸರ್ಪ್ಲಸ್ 5,000 ಇದ್ರೂ ಸಹ ನಮ್ಗೆ ಯಾವುದೇ ಶಾರ್ಟ್ ವರ್ಕಿಂಗ್ ಇಲ್ಲ. 1,500 ಇಲ್ಲಿ ರಿಕವಬಲ್ ಇರ್ರಿಕವಬಲ್ ಆಯ್ತು. 700 ರಿಕವಬಲ್ ಆಯ್ತು. ಯಾವುದೇ ಶಾರ್ಟ್ ವರ್ಕಿಂಗ್ ರಿಕವಬಲ್ಗೆ ಉಳ್ಕೊಂಡಿಲ್ಲ. ಸೊ ರಿಕವಬಲ್ ಮಾಡ್ಕೋಬೇಡಿ. ಇರ್ರಿಕವಬಲ್ಗೂ ಹಾಕ್ಬೇಡಿ. ರಿಕವಬಲ್ ಇಲ್ಲ, ಇರ್ರಿಕವಬಲ್ ಇಲ್ಲ. ಈಗ ಲ್ಯಾಂಡ್ ಲಾರ್ಡ್ಗೆ ವಿಚ್ ಎವರ್ ಇಸ್ ಹೈಯರ್ 15,000 ನ ಡೈರೆಕ್ಟ್ ಆಗಿ ಪೇ ಮಾಡಿ. ಸೊ ಈ ತರ ನಾವು ಮಾಡಬೇಕು. ನೀವು ಮಾಡೋವಾಗ ಫ್ಲೋಟಿಂಗ್ ಮೆಥಡ್ ಬಿ ಕೇರ್ಫುಲ್. ಈ ಆರೋ ಮಾರ್ಕ್ ನ ಹಾಕೊಳ್ಳಿ. ಯಾವಾಗ ಶಾರ್ಟ್ ವರ್ಕಿಂಗ್ ಅರೈಸ್ ಆಗುತ್ತೋ ಮತ್ತೆ ಎಂಡ್ ಡೇಟ್ ವರ್ಗೂ ನೀವು ಆರೋ ಮಾರ್ಕ್ ಹಾಕೋಬೇಕು. ಯಾಕಂದ್ರೆ ಆ ಎಂಡ್ ಡೇಟ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಶಾರ್ಟ್ ವರ್ಕಿಂಗ್ ರಿಕವಬಲ್ ಎಷ್ಟಾಗುತ್ತೆ, ಎಷ್ಟು ಇರ್ರಿಕವಬಲ್ ಆಗುತ್ತೆ ಅಂತ. ಅನಾಲಿಸಿಸ್ ಟೇಬಲ್ಸ್ ಮುಗಿತು. ಈಗ ಜರ್ನಲ್ ಎಂಟ್ರೀಸ್ ಹಾಕ್ಬೇಕಂದ್ರೆ ಕ್ವಶನ್ ಅಲ್ಲಿ ಒಂದು ವರ್ಡ್ ಕೊಟ್ಟಿದ್ದಾನೆ. ಏನಂತ ಕೊಟ್ಟಿದ್ದಾನೆ? ಮಿನಿಮಮ್ ರೆಂಟ್ ಅಕೌಂಟ್ ಮೆಥಡ್. ಮಿನಿಮಮ್ ರೆಂಟ್ ಅಕೌಂಟ್ ಮೆಥಡ್. ಸ್ಟೂಡೆಂಟ್ ನೆನ್ಪಿಟ್ಕೊಳ್ಳಿ, ಜರ್ನಲ್ ಎಂಟ್ರೀಸ್ ಅಲ್ಲಿ 2 ಟೈಪ್ ಇದೆ. ಒಂದು ವಿತೌಟ್ ಮಿನಿಮಮ್ ರೆಂಟ್ ಅಕೌಂಟ್, ಇನ್ನೊಂದು ಮಿನಿಮಮ್ ರೆಂಟ್ ಅಕೌಂಟ್. ಕ್ವಶನ್ ಅಲ್ಲಿ ಅವ್ನು ಏನೂ ಕೇಳಿಲ್ಲ ಅಂದ್ರೆ ಅದು ವಿತೌಟ್ ಮಿನಿಮಮ್ ರೆಂಟ್ ಅಕೌಂಟ್ ಅಂತ ಅರ್ಥ. ಕ್ವಶನ್ ಅಲ್ಲಿ ಅವ್ನು ಮೆನ್ಷನ್ ಮಾಡಿದಾನೆ ಮಿನಿಮಮ್ ರೆಂಟ್ ಅಕೌಂಟ್ ಅಂದ್ರೆ ಅದು ಮಿನಿಮಮ್ ರೆಂಟ್ ಅಕೌಂಟ್ ಮೆಥಡ್ ಅಂತ ಅರ್ಥ. ಇಲ್ಲಿ ಅವ್ನು ಹೇಳಿದಾನೆ ಪಾಸ್ ನೆಸೆಸರಿ ಜರ್ನಲ್ ಎಂಟ್ರೀಸ್ ಅಂಡರ್ ಮಿನಿಮಮ್ ರೆಂಟ್ ಮೆಥಡ್ ಅಂತ. ಸೊ ಮಿನಿಮಮ್ ರೆಂಟ್ ಮೆಥಡ್ ಪ್ರಿಪೇರ್ ಮಾಡುವಾಗ ಡ್ಯೂ ಎಂಟ್ರಿ ನೋಡ್ಕೊಳ್ಳಿ. ಫಸ್ಟ್ ಯಾವುದೇ ಡ್ಯೂ ಎಂಟ್ರಿ ಲ್ಯಾಂಡ್ ಲಾರ್ಡ್ ಕೊಡಬೇಕು. ಸೊ ಮಿನಿಮಮ್ ರೆಂಟ್ ಇಂದಾನೆ ಲ್ಯಾಂಡ್ ಲಾರ್ಡ್ಗೆ ಕೊಡಬೇಕು. ಸೊ ಮಿನಿಮಮ್ ರೆಂಟ್ ಅಕೌಂಟ್ ಡೇಟ್ ಆಯ್ತು. ಲ್ಯಾಂಡ್ ಲಾರ್ಡ್ಗೆ ಎಷ್ಟು ಪೇ ಮಾಡ್ತಿದ್ದೀರಾ? 3,000 ಹಾಕೊಳ್ಳಿ. ಈಗ ಈ ಮಿನಿಮಮ್ ರೆಂಟ್ ಅಕೌಂಟ್ಗೆ ಈ 3,000 ಹೇಗ್ ಬಂತು? ಶಾರ್ಟ್ ವರ್ಕಿಂಗ್ ಇಂದ 1,500 ಮತ್ತೆ ರಾಯಲ್ಟಿ ಇಂದ 1,500 ಬಂದಿದೆ. ಸೊ ರಾಯಲ್ಟಿ ಅಕೌಂಟ್ 1,500, ಶಾರ್ಟ್ ವರ್ಕಿಂಗ್ ಅಕೌಂಟ್ 1,500 ಟು ಮಿನಿಮಮ್ ರೆಂಟ್ ಅಕೌಂಟ್ 3,000. ಸೊ ಈ ರೀತಿ ಇನ್ನೊಂದು ಎಂಟ್ರಿ ಹಾಕಬೇಕು. ಇದು ಡ್ಯೂ ಎಂಟ್ರಿ ಮತ್ತೆ ಮಿನಿಮಮ್ ರೆಂಟ್ಗೆ ಅಮೌಂಟ್ ಎಲ್ಲಿಂದ ಬಂತು ಅಂತ ಒಂದು ಎಂಟ್ರಿ. ನೆಕ್ಸ್ಟ್ ಪೇಮೆಂಟ್ ಎಂಟ್ರಿ. ಲ್ಯಾಂಡ್ ಲಾರ್ಡ್ ಅಕೌಂಟ್ ಬೇಕಾಯ್ತು, ಬ್ಯಾಂಕ್ ಅಕೌಂಟ್ 3,000. ನೆಕ್ಸ್ಟ್ ಇನ್ನ ಒಂದು ಎಂಟ್ರಿ ಏನಾಗುತ್ತೆ, ಈ ಇನ್ನೊಂದು ಪ್ರೊಡಕ್ಷನ್ಗೆ ರಾಯಲ್ಟಿನ ಟ್ರಾನ್ಸ್ಫರ್ ಮಾಡಬೇಕು. ರಾಯಲ್ಟಿ ಎಷ್ಟಿದೆ? 5,500 ಇದೆ. ಸೊ ಪ್ರೊಡಕ್ಷನ್ ಅಕೌಂಟ್ ಡೇಟಾ ಆಯ್ತು, ರಾಯಲ್ಟಿ ಅಕೌಂಟ್. ಈ 4 ಎಂಟ್ರಿ ಫಸ್ಟ್ ಇಯರ್ಗೆ ಸಂಬಂಧಪಟ್ಟಿದೆ. ಸೊ ಫಸ್ಟ್ ಇಯರ್ಗೆ ಹೇಗೆ ಸಂಬಂಧಪಟ್ಟಿದೆ ಅಂತ ನಾನು ಹೇಳಿದ್ದೀನಿ. ಈಗ ಸೆಕೆಂಡ್ ಇಯರ್ ನೋಡೋಣ. ಸೆಕೆಂಡ್ ಇಯರ್ ಅಲ್ಲೂ ಅಷ್ಟೇ ನೋಡಿ. ಫಸ್ಟ್ ಡ್ಯೂ ಎಂಟ್ರಿ ಹಾಕೋಣ. ಮಿನಿಮಮ್ ರೆಂಟ್ ಅಕೌಂಟ್ ಡೇಟ್ ಆಯ್ತು, ಲ್ಯಾಂಡ್ ಲಾರ್ಡ್. ಮಿನಿಮಮ್ ರೆಂಟ್ ಎಷ್ಟಿದೆ? 5,000. ಈ ಮಿನಿಮಮ್ ರೆಂಟ್ಗೆ 5,000 ಹೇಗೆ ಬಂತು? ರಾಯಲ್ಟಿ ಇಂದ 4,300 ಮತ್ತೆ ಶಾರ್ಟ್ ವರ್ಕಿಂಗ್ ಇಂದ 700. ರಾಯಲ್ಟಿ 4,300, ಶಾರ್ಟ್ ವರ್ಕಿಂಗ್ 7,000 ಟು ಮಿನಿಮಮ್ ರೆಂಟ್ ಅಕೌಂಟ್ 5,000. ಈಗ ಪೇಮೆಂಟ್ ಎಂಟ್ರಿ ಹಾಕಬೇಕು. ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೇಟ್ ಆಯ್ತು, ಬ್ಯಾಂಕ್ ಅಕೌಂಟ್ 5,000. ನೆಕ್ಸ್ಟ್ ಪ್ರೊಡಕ್ಷನ್ ಇಂದ ರಾಯಲ್ಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಎಷ್ಟಾಗಿದೆ ಪ್ರೊಡಕ್ಷನ್? 4,300. ಪ್ರೊಡಕ್ಷನ್ ಅಕೌಂಟ್ ಡೇಟ್ ಆಯ್ತು, ರಾಯಲ್ಟಿ ಅಕೌಂಟ್ 4,300. ಈಗ ಥರ್ಡ್ ಇಯರ್ ಇಂದ ಜರ್ನಲ್ ಎಂಟ್ರೀಸ್ ಹೇಗೆ ಪಾಸ್ ಮಾಡೋದು ಅಂತ ನೋಡೋಣ. ಥರ್ಡ್ ಇಯರ್ ಅಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಶಾರ್ಟ್ ವರ್ಕಿಂಗ್ ಇದೆಯಾ? ಶಾರ್ಟ್ ವರ್ಕಿಂಗ್ ಇಲ್ಲ. ಶಾರ್ಟ್ ವರ್ಕಿಂಗ್ ಇಲ್ಲ ಅಂದವಾಗ ನಾವು ಮಿನಿಮಮ್ ರೆಂಟ್ ಅಕೌಂಟ್ ಇಂದ ನಾವು ರಾಯಲ್ಟಿನ ಪೇ ಮಾಡ್ತಿಲ್ಲ.
ಲ್ಯಾಂಡ್ ಲಾರ್ಡ್ಗೆ ಅಮೌಂಟ್ ಪೇ ಮಾಡ್ತಿಲ್ಲ, ಡೈರೆಕ್ಟ್ ಆಗಿ ರಾಯಲ್ಟಿಯಿಂದ ಪೇ ಮಾಡ್ತಾ ಇದೀವಿ. ಅವಾಗ ರಾಯಲ್ಟಿಯಿಂದ ಪೇ ಮಾಡೋವಾಗ ಡ್ಯೂ ಎಂಟ್ರಿನೂ ರಾಯಲ್ಟಿಯಿಂದನೇ ಹಾಕೋಬೇಕಾಗುತ್ತೆ. ರಾಯಲ್ಟಿ ಅಕೌಂಟ್ ಟು ಶಾರ್ಟ್ ವರ್ಕಿಂಗ್ ಟು ಲ್ಯಾಂಡ್ ಲಾರ್ಡ್. ರಾಯಲ್ಟಿಯಲ್ಲಿ 11,000 ಇದೆ. ಈ 11,000ನ ಲ್ಯಾಂಡ್ ಲಾರ್ಡಿಗೆ 10,000 1000 ಶಾರ್ಟ್ ವರ್ಕಿಂಗ್ ರಿಕವಬಲ್ಗೆ ಯೂಸ್ ಮಾಡ್ಕೊಂಡಿದೀವಿ. ಇದು ಡ್ಯೂ ಎಂಟ್ರಿ. ಈಗ ಪೇಮೆಂಟ್ ಎಂಟ್ರಿ, ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ಲ್ಯಾಂಡ್ ಲಾರ್ಡ್ಗೆ ನಾವು ಮಾಡ್ತಾ ಇರೋದು 10,000 ರುಪೀಸ್ ಪೇಮೆಂಟು 10,000 ಲ್ಯಾಂಡ್ ಲಾರ್ಡ್ಗೆ ಪೇ ಮಾಡ್ತಾ ಇದೀವಿ. ನೆಕ್ಸ್ಟ್ ಥರ್ಡ್ ಎಂಟ್ರಿ ಬಂದು ನಮಗೆ ರಾಯಲ್ಟಿಗೆ ಈ ಅಮೌಂಟ್ 11,000 ಎಲ್ಲಿಂದ ಬಂತು? ಪ್ರೊಡಕ್ಷನ್ ಇಂದ ಬಂತು. ಪ್ರೊಡಕ್ಷನ್ ಅಕೌಂಟ್ ಡೆಟಾರ್ ಟು ರಾಯಲ್ಟಿ ಅಕೌಂಟ್ 11,000. ಎಷ್ಟಿದೆ ಅಮೌಂಟ್? 11,000 ಇದೆ. 11,000 ಇದೆ. ಆದ್ರೆ ಈ ಇಯರ್ ಅಲ್ಲಿ 500 ಇರ್ರಿಕವಬಲ್ ಆಗಿದೆ. ಇರ್ರಿಕವಬಲ್ ಅಂದ್ರೆ ಇಲ್ಲಿ ಲೆಸ್ಸಿಗೆ ಲಾಸ್ನ ನಾವ್ ಎಲ್ಲಿಗೆ ಹಾಕ್ತಿವಿ? P&Lಗೆ ಹಾಕ್ತಿವಿ. ಸೊ P&L ಅಕೌಂಟ್ ಡೇಟಾ ಶಾರ್ಟ್ ವರ್ಕಿಂಗ್ ಅಕೌಂಟ್ ಅಂದ್ರೆ ಈ ಶಾರ್ಟ್ ವರ್ಕಿಂಗ್ ಏನು? ಇರ್ರಿಕವಬಲ್ ಈಸ್ ನಥಿಂಗ್ ಬಟ್ ಲಾಸ್ ಆಗಿದೆ ಅಂತ, ಅದಕ್ಕೆ P&L ಅಕೌಂಟ್ಗೆ ಈ 500 ರುಪೀಸ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಈಗ ನೆಕ್ಸ್ಟ್ ಇಯರ್ ಬರೋಣ. ನೆಕ್ಸ್ಟ್ ಇಯರ್ ಅಲ್ಲೂ ನಮ್ಗೆ ಇಲ್ಲಿ ಶಾರ್ಟ್ ವರ್ಕಿಂಗ್ ಇಲ್ಲ. ಶಾರ್ಟ್ ವರ್ಕಿಂಗ್ ಇಲ್ಲ ಅಂದ್ರೆ ಮಿನಿಮಮ್ ರೆಂಟ್ ಅಕೌಂಟ್ ಬಗ್ಗೆ ಟೆನ್ಷನ್ ತಗೋಬೇಡಿ. ಡ್ಯೂ ಎಂಟ್ರಿ, ಪೇಮೆಂಟ್ ಎಂಟ್ರಿ ಹಾಕೊಂಡು ಮಾಡೋಣ. ಫಸ್ಟ್ ಡ್ಯೂ ಎಂಟ್ರಿ ಹಾಕ್ಬೇಕು ಅಂದ್ರೆ 14,000 ಇದೆ. ನಾವು ಪೇ ಮಾಡ್ತಿರೋದೆಷ್ಟು? 13,000. ಅಂದ್ರೆ 700 ಯಾರಿಗೆ ಪೇ ಮಾಡ್ತಾ ಇದ್ದೀವಿ? ಶಾರ್ಟ್ ವರ್ಕಿಂಗಿಗೆ ಪೇ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನಾವು ರಾಯಲ್ಟಿ ಅಕೌಂಟ್ ಟು ಶಾರ್ಟ್ ವರ್ಕಿಂಗ್ ಟು ಲ್ಯಾಂಡ್ ಲಾರ್ಡ್ 14,000 ಅಲ್ಲಿ ಶಾರ್ಟ್ ವರ್ಕಿಂಗ್ ರಿಕವಬಲ್ 700, 13,300 ಶಾರ್ಟ್ ಲ್ಯಾಂಡ್ ಲಾರ್ಡ್ಗೆ ಪೇಮೆಂಟ್ ಆಗ್ತಿದೆ. ಸೊ ಇದು ಡ್ಯೂ ಎಂಟ್ರಿ. ಈಗ ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್ 13,300 ರುಪೀಸ್ ಲ್ಯಾಂಡ್ ಲಾರ್ಡಿಗೆ ಪೇ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಈಗ ಈ ರಾಯಲ್ಟಿ ಎಲ್ಲಿಂದ ಬಂದಿದೆ? ಪ್ರೊಡಕ್ಷನ್ ಇಂದ. ಎಷ್ಟು ಬಂದಿದೆ? ಸೊ ಇಲ್ಲಿ ನೋಡಿ 14,000. ಪ್ರೊಡಕ್ಷನ್ ಅಕೌಂಟ್ ಡೇಟಾ ಟು ರಾಯಲ್ಟಿ ಅಕೌಂಟ್ 14,000. ಇಲ್ಲಿ ನಮಗೆ ಶಾರ್ಟ್ ವರ್ಕಿಂಗ್ ಇರ್ರಿಕವಬಲ್ ಇಲ್ಲ, P&L ಅಕೌಂಟ್ ಬರೋದಿಲ್ಲ. ಇನ್ನ 3 ಎಂಟ್ರಿ ಕಂಪ್ಲೀಟ್ ಆಗಿತ್ತು. ಇನ್ನ ಲಾಸ್ಟ್ 1 ಇಯರ್ ನೋಡೋಣ. ಲಾಸ್ಟ್ 1 ಇಯರ್ ಅಲ್ಲಿ ಇಲ್ಲೂ ಅಷ್ಟೇ ನಮಗೆ ಶಾರ್ಟ್ ವರ್ಕಿಂಗ್ ಇಲ್ಲ, ಮಿನಿಮಮ್ ರೆಂಟ್ ಅಕೌಂಟ್ ಬರೋದಿಲ್ಲ. ಸೊ ನಾವಿವಾಗ ಡ್ಯೂ ಎಂಟ್ರಿ ಹಾಕೋಣ. ರಾಯಲ್ಟಿ ಅಕೌಂಟ್ ಡೇಟಾ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. ಯಾಕೆ ರಾಯಲ್ಟಿ ಅಕೌಂಟ್ ಡೇಟಾ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್? ಇಲ್ಲಿ ಶಾರ್ಟ್ ವರ್ಕಿಂಗ್ ರಿಕವಬಲ್ ಇಲ್ಲ, ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ತಗೊಂಡಿದೀವಿ. ರಾಯಲ್ಟಿ ಅಕೌಂಟ್ ಡೇಟಾ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಡ್ಯೂ ಎಂಟ್ರಿ, ರಾಯಲ್ಟಿ ಬೀಯಿಂಗ್ ರಾಯಲ್ಟಿ ಡ್ಯೂ. ಈಗ ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್ ಬೀಯಿಂಗ್ ರಾಯಲ್ಟಿ ಪೇಡ್. ಎಷ್ಟು? 15,000. ಲಾಸ್ಟ್ ಜರ್ನಲ್ ಎಂಟ್ರೀಸ್, ರಾಯಲ್ಟಿ ಎಲ್ಲಿಂದ ಬಂತು? ಪ್ರೊಡಕ್ಷನ್ ಇಂದ ಬಂದಿದೆ ರಾಯಲ್ಟಿ ಅಮೌಂಟ್. ಪ್ರೊಡಕ್ಷನ್ ಅಕೌಂಟ್ ಡೇಟಾ ಟು ರಾಯಲ್ಟಿ ಅಕೌಂಟ್. ಇಷ್ಟು ಎಂಟ್ರೀಸ್ನ ನಾವು ಪಾಸ್ ಮಾಡಬೇಕು. ಈಗ ಮತ್ತೊಂದ್ಸಲ ಹೇಳ್ತೀನಿ, ನಾವು ಮಿನಿಮಮ್ ರೆಂಟ್ ಅಕೌಂಟ್ ಯಾವಾಗ ಪ್ರಿಪೇರ್ ಮಾಡ್ತಿದೀವಿ ಅಂದ್ರೆ ಮಿನಿಮಮ್ ರೆಂಟ್ ಅಕೌಂಟ್ ಅಲ್ಲಿ ಮೆಥಡ್ ಅಲ್ಲಿ ಶಾರ್ಟ್ ವರ್ಕಿಂಗ್ ಇದ್ದ ಮಾತ್ರ ಮಿನಿಮಮ್ ರೆಂಟ್ ಅಕೌಂಟ್ ಬರುತ್ತೆ, ಇಲ್ಲ ಅಂದ್ರೆ ಮಿನಿಮಮ್ ರೆಂಟ್ ಅಕೌಂಟ್ ಬರೋದಿಲ್ಲ. ಥ್ಯಾಂಕ್ ಯು. ಏನಾದರೂ ಡೌಟ್ಸ್ ಇದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ.